ಶಿವಕುಮಾರ್, ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳ ಇತ್ತೀಚಿನ ವರ್ಷಗಳಲ್ಲಿ ಈ ಥರದ ಯಾವುದೇ ಸ್ಕೇರ್ಸಿಟಿ ಬಂದಿರಲಿಲ್ಲ. ಅಂದರೆ ಕೋವಿಡ್ ಬಂದಾಗ ಆಕ್ಸಿಜನ್ ಸ್ಕೇರ್ಸಿಟಿ ಇತ್ತು. ಅದಾದ ನಂತರ ಡೆಂಗ್ಯೂ ಬಂದಾಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಒಂದೊಂದು ಸಾರಿ ಒಂದೊಂದು ಫೇಸಲ್ಲಿ ನಮ್ಮ ರಾಜ್ಯನ ಮತ್ತು ಸಾರ್ವಜನಿಕರನ್ನ ಕಾಡಿರೋದು ನಮಗೆಲ್ಲ ಗೊತ್ತು. ಆದರೆ ಈ ಸಾರಿ ಏನು ಈ ಗ್ಯಾಸ್ ಸಿಲಿಂಡರ್ಸ್ ಏನಿತ್ತು ಅದನ್ನು ಉಜ್ವಲ ಸ್ಕೀಮ್ ತೊಗೊಂಬಂದು ಇಲ್ಲ ನಮಗೆ ಹೊಗೆರಹಿತ ಇದನ್ನು ಮಾಡಬೇಕು, ಹಂಗಾಗಿ ನಿಮಗೆಲ್ಲ ನಾನು ಬಡವರಿಗೆಲ್ಲ ಗ್ಯಾಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ತೊಗೊಂಬಂದು ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಸಭಾಪತಿಗಳೇ. ಆದರೆ ಅದನ್ನು ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆದಮೇಲೆ ಅದನ್ನು ಹೆಂಗೆ ರಿಕವರಿ ಮಾಡಿದ್ರು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ಏನು ಕಮರ್ಷಿಯಲ್ ಸಿಲಿಂಡರ್ಸ್ ಮೇಲೆ ಬೇಕಾದಷ್ಟು ಡಿಪೆಂಡೆನ್ಸಿ ಇರೋದು ಇವತ್ತು ಕಮರ್ಷಿಯಲ್ ಸಿಲಿಂಡರ್ಸ್ ಮೇಲೆ. ಯಾಕಂತಂದರೆ ಇವತ್ತು ಹೋಟ್ಲುಗಳು ನಡಿಬೇಕು, ಇಲ್ಲ ಹಾಸ್ಟ್ಲ್ಗಳು ನಡಿಬೇಕು, ಇನ್ನೊಂದು ಕಡೆ ಬಿಸ್ನೆಸ್ ಸೆಂಟರ್ಸ್ ನಡಿಬೇಕು ಅಂತಂದರೆ ಇವತ್ತು ಮೊಬೈಲ್ ಕ್ಯಾಂಟೀನಿಂದ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಕಳೆದ 6 ದಿನದಿಂದ ಸಭಾಪತಿಗಳೇ ರಾಜ್ಯದಲ್ಲಿ ಒಂದೇ ಒಂದು ಕಮರ್ಷಿಯಲ್ ಸಿಲಿಂಡರು ಸಪ್ಲೈ ಆಗಿದೆ ಇಡೀ ರಾಜ್ಯಕ್ಕೆ. ಇವತ್ತು ಏನು ಡೊಮೆಸ್ಟಿಕ್ ಸಿಲಿಂಡರ್ಸ್ ಇತ್ತು ಅದು 40ರಿಂದ 50% ಅಷ್ಟು ಸಪ್ಲೈ ಆಗ್ತಾ ಇದೆ. ಅದನ್ನು ಸೀನಿಯಾರಿಟಿ ಮೇಲೆ ಯಾರಿಗಿದ್ದಾರೆ ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಳೆದ 6 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಬರದೇ ಇದ್ರೂ ಎಷ್ಟೇ ಸ್ಟಾಕ್ ಇದ್ರೂ ಇವತ್ತು ನೀವೇ ಬೆಳಿಗ್ಗೆ ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕಡೆ ನೀವು ಪೂರಿ ಕೊಡಿ, ಇಡ್ಲಿ ವಡೆ ಕೊಡಿ ಅಂದರೆ ಬರೀ ಇಡ್ಲಿ ಇದೆ ಅಂತಾರೆ. ಈ ಮಟ್ಟಕ್ಕೆ ಎಲ್ಲ ಡಿಶಸ್ನೆಲ್ಲ ಅವರು ರೆಗ್ಯುಲೇಟ್ ಮಾಡಿದ್ದಾರೆ, ನಮಗೆ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಇವತ್ತು 20 ಆನ್ಲೈನ್ ನೀವು ಯಾವಾಗಾದರೂ ಫೋನ್ ಮಾಡಿ ಆನ್ಲೈನಲ್ಲಿ ನಮಗೆ ಸಿಲಿಂಡರ್ ತೊಗೊಂಬಂದು ಕೊಡ್ತಾಯಿದ್ರು. 10 ದಿನ ಆಗಲಿ, 15 ದಿನ ಆಗಲಿ, 20 ದಿನಕ್ಕಾಗಲಿ. ಈಗ 16 ದಿನಕ್ಕೆ ಅಂತ ಮಾಡಿದ್ರು, 21ರಿಂದ 25 ದಿನ ಅಂತ ಮಾಡಿದ್ರು, ಈಗ 1 ತಿಂಗಳಿಗೆ ಅಂತ ಮೆಸೇಜ್ ಬರ್ತಾ ಇದೆ. ಅಕಸ್ಮಾತ್ ಏನಾದರೂ ನಾವು ಮೊಬೈಲಲ್ಲಿ ಟ್ರೈ ಮಾಡಿದ್ರೆ, ನಾನೇ ಟ್ರೈ ಮಾಡಿದೆ, ಈಗ ನಾನು ಟ್ರೈ ಮಾಡಿದ್ದಕ್ಕೆ ನಮಗೆ ಸಾರಿ ವಿ ವಿಲ್ ಏನು ಟೇಕ್ ಯುವರ್ ಆರ್ಡರ್ಸ್ ಓನ್ಲಿ ಆಫ್ಟರ್ ಎ ಮಂತ್ ಅಂತ ಅಂದ್ಬಿಟ್ಟು ನನ್ನ ಮೆಸೇಜ್ ಬಂತು. ಈಗ ನಾನು ಬರಬೇಕಾದ್ರೆ ಮಾಡಿದ್ದೆ ನಾನು ಅದನ್ನು, ಹಂಗಾಗಿ ಆ ಥರದ್ದು ಒಂದು ಮೆಸೇಜ್ ಬಂತು. ಈ ಸ್ಕೇರ್ಸಿಟಿ ಇದೇ ಥರ ಆದರೆ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ 2 ರೀಸನ್ನು. ಇವತ್ತು ಹಾಸ್ಟೆಲ್ಗಳಿಗೆ ಮಾನ್ಯ ಸಚಿವರು ಹೇಳಿದ್ದಾರೆ, ಹಾಸ್ಟೆಲ್ಸ್ಗೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗೆ, ಹಾಸ್ಪಿಟಲ್ಸ್ಗೆ ತೊಂದರೆ ಆಗೋದಿಲ್ಲ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ಎಕ್ಸಾಮಿನೇಷನ್ ಟೈಮು, ಹಾಸ್ಟೆಲ್ಗಳ ಬಗ್ಗೆ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗಬೇಕು, ಮಕ್ಕಳಿಗೆ ಊಟ ಸಿಗಬೇಕು. ಒಂದು. ಎರಡನೇದಾಗಿ ಇವತ್ತು ಹಬ್ಬ ಬೇರೆ ಬರ್ತಾ ಇದೆ. ಹಬ್ಬ ಭಾಳ, ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆಲ್ಲ ಒಂದು ದೊಡ್ಡ ಹಬ್ಬ, ಅದ್ರ ಜೊತೆಗೆ ರಂಜಾನ್ ಬೇರೆ ಬರ್ತಾ ಇದೆ. ಜೊತೆಗೆ ಹಬ್ಬ ಇರೋದ್ರಿಂದ ಇಡೀ ದೇಶಕ್ಕೆ ಇವತ್ತು ಗ್ಯಾಸ್ ಸಿಲಿಂಡರ್ನ ಬೇಡಿಕೆ ಜಾಸ್ತಿ ಆಗುತ್ತೆ. ಯಾಕಂದರೆ ಅಡುಗೆಗಳು ಮಾಡಬೇಕು, ನೆಂಟರಿಷ್ಟರು ಬರ್ತಾರೆ. ಇಂಥ ಸಮಯದಲ್ಲಿ ಇವತ್ತು ನಮಗೆ ಸಿಲಿಂಡರ್ಸ್ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಪತ್ರಿಕೆಗಳು ನೋಡಿದ್ರೆ ಆಸಾಮಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಕೇರಳದಲ್ಲಿ ನಡೀತಾ ಇದೆ, ಬೇರೆ ಬೇರೆ ಕಡೆ ನಡೀತಾ ಇದೆ. ಲಾಂಗ್ ಕ್ಯೂಸ್ ಇದ್ದಾವೆ. ಮೈಸೂರು, ಬೆಂಗಳೂರು ಎಲ್ಲ ಕಡೆಯೂ ಇವತ್ತು ಗ್ಯಾಸ್ ಸಿಲಿಂಡರ್ಸ್, ಗ್ಯಾಸ್ ಆಫೀಸ್ಗಳ ಮುಂದೆ ಡೆಲ್ಲಿಯಲ್ಲಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇವತ್ತೆಲ್ಲ ಕ್ಯೂ ನಿಂತಿದ್ದಾರೆ. ಆದರೆ ಯಾರಿಗೂ ಗ್ಯಾಸ್ ಸಿಲಿಂಡರ್ಸ್ ಸಿಗ್ತಾ ಇಲ್ಲ. ಇದನ್ನು ಯಾಕೆ ಹಿಂಗಾಗಿದೆ ಅಂತಂದರೆ ಇವತ್ತು ರಮೇಶ್ ಬಾಬು ಅವರು ಈಗಾಗಲೇ ಹೇಳಿದ್ದಾರೆ. ಮಾತಾಡಿ, ಭಾಳ ಮಾತಾಡೋದು ಏನು ಸರ್? ಶಾರ್ಟ್ ಆಗಿ ಮಾತಾಡಿ ಎಂದೆ. ಓಕೆ ಸರ್. ಇವತ್ತು ನಮ್ಮ ಫಾರಿನ್ ಪಾಲಿಸಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇವಾಗ ರಮೇಶ್ ಬಾಬು ಅವರು ಯಾವ ಪತ್ರಿಕೆಯಲ್ಲಿ ಏನೇನಾಗಿದೆ, ಇಡೀ ದೇಶದಲ್ಲಿ ಆಗ್ತಾ ಇರೋಂಥ ಅವಘಡಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದರೆ ಪ್ಯಾನಿಕ್ ಬೈಯಿಂಗ್ ಬಂದ್ಬಿಟ್ಟಿದೆ. ಇವತ್ತು ಎಲ್ಲಿ ಗ್ಯಾಸ್ ಆಗೋಗ್ಬಿಡುತ್ತೋ ಏನು ಕಥೆನೋ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಕಾಲ್ ಮಾಡೋದು, ಎಲ್ಲ ಕಡೆಯೂ ಹೋಗೋದು, ವಿಚಾರಿಸೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ನು ಇವತ್ತು ಭಾಳ ಕಡಿಮೆ ಆಗಿದೆ ಇಡೀ ದೇಶದಲ್ಲಿ. ಹಂಗಾಗಿ ನಮಗೆ ಡೊಮೆಸ್ಟಿಕ್ ಸಪ್ಲೈನೂ ಕಡಿಮೆ ಆಗಿದೆ, ಪ್ರೊಡಕ್ಷನ್ನು ಕಡಿಮೆ ಆಗಿರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಸಭಾಪತಿಗಳೇ. ಇದನ್ನು ಹಬ್ಬ ಮಾಡೋದು ಬಿಟ್ಬಿಟ್ಟು ಗ್ಯಾಸ್ ಅಂಗಡಿಗಳ ಮುಂದೆ ನಿಲ್ಲುವಂಥ ಒಂದು ಪರಿಸ್ಥಿತಿ ಬರಬಾರ್ದು. ಹಂಗಾಗಿ ಇವತ್ತು ಛತ್ರ ಯಾವ್ಯಾವ ಕಾರ್ಯಕ್ರಮಗಳು, ಮದುವೆಗಳು ಇದೆಲ್ಲ ಇತ್ತು, ಬುಕ್ಕಿಂಗ್ಸ್ ಎಲ್ಲ ಇತ್ತು. ಈ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಸಭಾಪತಿಗಳೇ. ಯಾಕೆ ಅಂತಂದರೆ ಗ್ಯಾಸ್ ಸಿಲಿಂಡರ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ಇದನ್ನು ಯಾಕಂತಂದರೆ ಈಗ ಶುಭ ಕಾರ್ಯಗಳಿಗೆ ನಮಗೆಲ್ಲ ಗೊತ್ತು, ಇದೆಲ್ಲ ಬೇಕಾಗುತ್ತೆ. ಆದರೆ ಈ ಥರ ಏನಾಗಿದೆ ಇವತ್ತು ನಮಗೆ, ನಮ್ಮ ದೇಶಕ್ಕೆ 40 VLGS ಅಂದರೆ ವೆರಿ ಲಾರ್ಜ್ ಏನು ಗ್ಯಾಸ್ ಸಿಲಿಂಡರ್ಸ್ ಬೇಕಾಗಿತ್ತು ನಮಗೆ. ಆದರೆ ನಮಗೆ ಬಂದಿರೋದು ಇವತ್ತು ಬರೀ 10 ಬಂದಿದೆ, ಇನ್ನೂ 30 ಬರಬೇಕಾಗಿದೆ. ಸರ್ಕಾರ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೂ ಸ್ಟೇಟ್ಮೆಂಟ್ ಮಾಡಿದೆ. ಆದರೆ ಇವತ್ತು ಏನು ಇದನ್ನು ಉಪಯೋಗಿಸ್ಕೊಂಡು ಬ್ಲ್ಯಾಕ್ ಮಾರ್ಕೆಟ್ ಏನಿದೆ ಅದನ್ನು ಭಾಳ ಕ್ರೂರವಾಗಿ ಅದನ್ನು ಉಪಯೋಗಿಸ್ಕೊಂಡು ಏನು ರೀಫಿಲಿಂಗ್ ಸೆಂಟರ್ಸ್ ಏನು ಇಷ್ಟು ದಿನ ರೆಗ್ಯುಲೇಟ್ ಮಾಡ್ತಾಯಿದ್ರು, ಬೇಕಾಗೇ ಒಂದು ಸಿಲಿಂಡರ್ಸ್ನ 5 kgದು, 7 kgದು, 2 kgದು ಈ ಥರದ್ದೆಲ್ಲ ಫಿಲ್ ಮಾಡಿ ಇವತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಏನು
ಮೈಸೂರು ನಗರದಲ್ಲಿ ಉದಾಹರಣೆಗೆ ನಾನು ಹೇಳೋದು ಅಂತಂದರೆ 1,36,000 ಜನ ರಿಜಿಸ್ಟರ್ ಮಾಡಿದ್ದಾರೆ ಮೊಬೈಲ್ ಕ್ಯಾಂಟೀನ್ಸು. ಒಂದು 60,000-70,000 ಮೊಬೈಲ್ ಕ್ಯಾಂಟೀನ್ಸು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮೊಬೈಲ್ ಕ್ಯಾಂಟೀನ್ಸ್ ಎಲ್ಲ ಯಾರೂ ಕೆಲಸ ಮಾಡ್ತಾ ಇಲ್ಲ, ಯಾಕಂದರೆ ಗ್ಯಾಸ್ ಇಲ್ಲ ಅಂತ. ಬೆಂಗಳೂರಲ್ಲೂ ಒಂದು 4 ಲಕ್ಷದಿಂದ 5 ಲಕ್ಷ ಮೊಬೈಲ್ ಕ್ಯಾಂಟೀನ್ಗಳಿದ್ದಾವೆ, ಆದರೆ ಯಾವುದೂ ಆಗ್ತಾ ಇಲ್ಲ ಸಭಾಪತಿಗಳೇ. ಹಂಗಾಗಿ ಇವ್ರಿಗೆ ಭಾಳ ತೊಂದರೆ ಆಗುತ್ತೆ. ಈ ತೊಂದರೆ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಇವತ್ತು ಸರ್ಕಾರಕ್ಕೆ ಒಂದು ನಿವೇದನೆ, ಯಾಕಂತಂದರೆ ನಾವು ರಿನ್ಯೂವಬಲ್ ಎನರ್ಜಿಯಿಂದ ಇವತ್ತು ನಾವು ಕುಕ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದ್ದಾವೆ. ಇಲ್ಲ ಗ್ಯಾಸ್ ಸಿಗೋದಿಲ್ಲ ಅಂತಂದರೆ ಅದನ್ನಾದರೂ ಆಫರ್ ಮಾಡಬೇಕು. ಇಲ್ಲ ಅಂತಂದರೆ ಇಂಡಕ್ಷನ್ ಕಾಯಿಲ್ಸು ಪವರ್ ಕಟ್ ಅಂತೂ ಮಾಡಲೇಬಾರ್ದು. ಯಾಕಂತಂದರೆ ಇವತ್ತು ಎಲೆಕ್ಟ್ರಿಕ್ ಮೇಲೆ ಡಿಪೆಂಡ್ ಆಗಿ ಆದರೂ ಮನೇಲಿ ಕುಕ್ ಮಾಡುವಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಇವತ್ತು ಪವರ್ ಕಟ್ಸ್ ಆಗಬಾರ್ದು. ಏನಾದರೂ ಇದನ್ನು ನಾವು ಗಮನ ಹರಿಸದೇ ಇದ್ದರೆ ಸಭಾಪತಿಗಳೇ, ಈ ಗ್ಯಾಸ್ ಸಿಲಿಂಡರ್ಸ್ನ ಏನು ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ಸ್ ಏನಿದ್ದಾರೆ ಇವ್ರು ಏನು ಕೊಟ್ಟಿದ್ದಾರೆ ಈ ಆರ್ಡರ್ಸ್ನ ಇಂಪ್ಲಿಮೆಂಟ್ ಮಾಡಿ ಭಾಳ ಸ್ಟ್ರಿಕ್ಟ್ ವಿಜಿಲಿಟಿ ಇರಬೇಕು. ಯಾವ ದಯಾದಾಕ್ಷಿಣ್ಯನೂ ಇಡಬಾರ್ದು. ಬ್ಲ್ಯಾಕ್ ಮಾರ್ಕೆಟಲ್ಲಿ ಏನು ಮಾಡಕ್ಕೆ ಹೊರಟಿದ್ದಾರೆ ಅದನ್ನು ತೊಂದರೆ ಆಗುತ್ತೆ. ಅದನ್ನು ಇಲ್ಲ ಅಂತಂದರೆ ಸಭಾಪತಿಗಳೇ, ದೂರದ ಬೆಟ್ಟದಲ್ಲಿ, ಆ ದೂರದ ಬೆಟ್ಟ ಅಂತ ನೀವು ನೋಡಿರ್ತೀರಿ ರಾಜ್ಕುಮಾರ್ ಅವ್ರ ಸಿನಿಮಾ. ರಾಜ್ಕುಮಾರ್ ಅವರು ಭಾರತೀಯವರು ಒಲೆ ಹಚ್ಕೊಂಡು ಆಡಾಡ್ಕೊಂಡು ಒಬ್ಬಟ್ಟು ಮಾಡ್ತಾರಲ್ಲ, ಆ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ ಸಭಾಪತಿಗಳೇ. ಎಲ್ಲರ ಮನೆಗೂ ಒಲೆ ಬರುವಂಥ ಪರಿಸ್ಥಿತಿ ಬರುತ್ತೆ. ಇದು ಸುಧಾರಣೆ ಆಗಬೇಕು. ಇದು ಸುಧಾರಣೆ ಆಗದೆ ಇದ್ರೆ ಮುಂದಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಈರುಳ್ಳಿಗೆ ಸರ್ಕಾರ ಹೋಗಿದ್ದು ನೋಡಿದ್ವಿ ನಾವು, ಗ್ಯಾಸ್ಗೆ. ಯಾಕಂದ್ರೆ ಇದನ್ನ ಯಾರು ತಡೆಯೋದಿಲ್ಲ ಇದನ್ನ. ಯಾಕಂದ್ರೆ ಇದು ಎಲ್ಲರಿಗೂ ಎಸೆನ್ಷಿಯಲ್ಲು. ಅದು ಈ ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಮನೆಯಲ್ಲಿ ಊಟ ಅಡುಗೆ ಮಾಡ್ಬೇಕಂದ್ರೆ ನಾವೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋದು. ಹಂಗಾಗಿ ಕ್ಷಾಮ ಬಂದಾಗ ನೀರು ಎಷ್ಟು ಇಂಪಾರ್ಟೆಂಟು, ಅದೇ ಥರ ಇವತ್ತು ಗ್ಯಾಸ್ ಸಿಲಿಂಡರ್ಸ್ ಭಾಳ ಇಂಪಾರ್ಟೆಂಟು. ಹಂಗಾಗಿ ಇವತ್ತು ಇದನ್ನ ಏನು ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡು ಬ್ಲ್ಯಾಕ್ ಮಾರ್ಕೆಟ್ನ ಸಂಪೂರ್ಣವಾಗಿ ಇದು ಮಾಡಬೇಕು. ಕೇಂದ್ರ ಸರ್ಕಾರದ ಜೊತೆ ಪರಿಚಯ ಮಾಡಿ ಎಷ್ಟು ಬೇಕು ನಮಗೆ ಅಷ್ಟನ್ನು ಸ್ಟಾಕ್ನ ತರಿಸಿ ಯಾವುದೇ ಕಾರಣಕ್ಕೂ ಹಬ್ಬಕ್ಕೆ ಮತ್ತೆ ಸಾರ್ವಜನಿಕರ ದಿನನಿತ್ಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.